ನಮಸ್ಕಾರ ಫ್ರೆಂಡ್ಡ್ಸ್, ಕೃಷ್ಣ ಕ್ರಿಯೇಟಿವ್ ವಿಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಉಪ್ಮಾ ಮಾಡೋಣ. ರವಾ ಉಪ್ಮಾ ಮಾಡ್ಕೊಳ್ಳೋದಕ್ಕೆ ಆಲೂಗಡ್ಡೆ, ದಪ್ಪ ಮೆಣಸಿನಕಾಯಿ, ಕ್ಯಾರೆಟ್, ಬೀನ್ಸ್, ಟೊಮೆಟೊ, ಈರುಳ್ಳಿ, ಬಟಾಣಿ ಇಷ್ಟು ತರಕಾರಿ ತಗೊಂಡಿದ್ದೇನೆ. ಹಸಿಮೆಣಸು ಕೂಡ, ಹಾಗೇನೆ ಉಪ್ಪು ತಗೊಂಡಿದ್ದೇನೆ. ಇಲ್ಲಿ ರವೆ ತಗೊಂಡಿದ್ದೇನೆ, ಬಾಂಬೆ ರವೆ, ವೈಟ್ ರವೆ ಅದನ್ನು ತಗೊಂಡಿದ್ದೇನೆ. ರವೆ ತಗೊಂಡು ಮೊದಲಿಗೆ ಹುರ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡು ಹುರ್ಕೊಳ್ತಿದ್ದೇನೆ. ಹುರ್ಕೊಂಡಾಯಿತು. ಈಗ ಅದನ್ನು ಇನ್ನೊಂದು ಪಾತ್ರೆಯಲ್ಲಿ ಎತ್ತಿಟ್ಕೊಳ್ಳೋಣ. ಈಗ ಅದೇ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಆ ಕಡೆ ಟೀ ಮಾಡ್ಕೊಳ್ತಿದ್ದೇನೆ ನಾನು. ತುಪ್ಪ ಹಾಕ್ಕೊಂಡು ತುಪ್ಪ ಕಾದ ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಿದ್ದೇನೆ. ಸಾಸಿವೆ ಚಿಟಪಟ ಅನ್ನುವಾಗ ಈ ಕಡೆ ಗ್ಯಾಸ್ ಖಾಲಿ ಆಯಿತು. ಗ್ಯಾಸ್ ಚೇಂಜ್ ಮಾಡಿ ಈಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಒಂದೊಂದೇ ತರಕಾರಿಗಳನ್ನು ಹಾಕ್ಕೊಳ್ಳೋಣ. ಇದರಲ್ಲಿ ನಾನು ಟೊಮೆಟೊ ತಗೊಂಡಿದ್ದೇನೆ, ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ, ದೊಣ್ಣೆ ಮೆಣಸಿನ್ಕಾಯಿ ಅಂತವಲ್ಲ ಅದು, ದಪ್ಪ ಮೆಣಸಿನ್ಕಾಯಿ, ಬಟಾಣಿ ಇಷ್ಟು ತರಕಾರಿ ತಗೊಂಡಿದ್ದೇನೆ. ಹಾಗೆಯೇ ಹಸಿಮೆಣಸು ಇಷ್ಟನ್ನು ತಗೊಂಡು ಒಮ್ಮೆ ಹುರ್ಕೊಳ್ಳೋಣ. ಕರಿಬೇವು ಕೂಡ ಹಾಕ್ಕೊಂಡಿದ್ದೇನೆ. ಎಲ್ಲ ತರಕಾರಿಗಳನ್ನು ಈಗ ಒಂದೊಂದಾಗಿ ಹಾಕ್ಕೊಳ್ಳೋಣ. ಆ ಕಡೆ ಟೀ ಕೂಡ ಕುದೀತಾ ಇದೆ. ತರಕಾರಿ ಎಲ್ಲ ಹಾಕಿ ಆಯಿತು. ಈಗ ಬಟಾಣಿ ಹಾಕ್ಕೊಳ್ತಿದ್ದೇನೆ. ಬಟಾಣಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನೀರು ತಗೊಂಡಿದ್ದೇನೆ. ಬಿಸಿ ಮಾಡಿದ ನೀರು ಹಾಕ್ಕೊಳ್ತಿದ್ದೇನೆ. ರವೆ ಎಷ್ಟು ತಗೊಂಡಿದ್ದೇನೋ ಅದರ 2 ಪಟ್ಟಷ್ಟು ನೀರು ತಗೊಂಡಿದ್ದೇನೆ. ಆ ನೀರನ್ನು ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಒಮ್ಮೆ ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಬಿಡೋಣ. ತರಕಾರಿ ಎಲ್ಲ ಹಸಿ ಬಟಾಣಿ ಇದು, ಹಾಗಾಗಿ ಬೇಗ ಬೇಯ್ತದೆ, ಏನು ಪರವಾಗಿಲ್ಲ. ಈಗ ಮುಚ್ಚಿಡೋಣ. ಈಗ ಚೆನ್ನಾಗಿ ಕುದೀತಾ ಇದೆ. ಉಪ್ಪು ಒಮ್ಮೆ ಚೆಕ್ ಮಾಡ್ಕೊಳ್ಳೋಣ. ಉಪ್ಪು ಚೆಕ್ ಮಾಡಿಕೊಂಡು ಈಗ ಹುರಿದಿಟ್ಟಿರುವಂಥ ರವೆಯನ್ನು ಹಾಕ್ಕೊಂಡು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿಡೋಣ. ನೋಡಿ, ಈ ರೀತಿಯಾಗಿದೆ. ಇನ್ನು ಒಂದು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಅದು ಚೆನ್ನಾಗಿ ಅರಳಬೇಕು. ಹಾಗೆ ಈಗ ಇದು ರೆಡಿಯಾಗಿದೆ. ರವಾ ಉಪ್ಮಾ ರೆಡಿ ಆಯಿತು. ನೋಡಿದ್ರಲ್ಲ ಎಷ್ಟು ಉದುರಾಗಿ ಚೆನ್ನಾಗಿ ಆಗಿದೆ ಅಂತ. ಟೇಸ್ಟ್ ಕೂಡ ಹಾಗೇನೆ ಚೆನ್ನಾಗಿತ್ತು. ರವಾ ಉಪ್ಮಾ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡುವವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.